ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ, ನನ್ನ ಪತ್ರಕರ್ತರ ಮಿತ್ರರಿಗೆ, ನನ್ನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ, ನನ್ನ ತಮ್ಮ ಮತ್ತು ನನ್ನ ತಂಡ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ಸ್ಪಾರ್ಕ್ ಬಗ್ಗೆ ನಾನು ಮುಹೂರ್ತ ಟೈಮಲ್ಲಿ ಅದನ್ನೇ ಹೇಳಿದ್ದೆ. ಒಂದು ಕಿಡಿ, ಒಂದು ಎಲ್ಲರ ಮನಸ್ಸಲ್ಲಿರೋ ಕಿಡಿ. ಆಮೇಲೆ ತುಂಬಾ ಸಲಿ ಏನೋ ಒಂದು ಹಗರಣ ಆಗಿರ್ಲಿ ಅಥವಾ ಏನೋ ಪ್ರಾಬ್ಲಮ್ ಆಗಿರ್ಲಿ, ಫಸ್ಟ್ ಧ್ವನಿ ಎತ್ತದ ಒಬ್ಬರು ಜರ್ನಲಿಸ್ಟ್. ಸೊ ತುಂಬಾ ಸಲಿ ಅವ್ರಿಗೆ ಸಿಗೋ ಗೌರವ, ಅವ್ರಿಗೆ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಪ್ಲಸ್ ಒಂದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಕತೆ ಹೇಳಿದಾಗ ಕಮರ್ಷಿಯಲ್ ಆಸ್ಪೆಕ್ಟ್, ವಾಟ್ ಎವರ್, ಡಾನ್ಸ್, ಫೈಟ್ ಅದನ್ನೆಲ್ಲ ಬಿಟ್ಟು ಕತೆ ಕೇಳಿದಾಗ ಸರ್ ನಾವೇನೋ ಹೇಳಬೇಕು ಜಾಸ್ತಿ, ಇನ್ನು ಪ್ರತಿಯೊಂದು ಡೈಲಾಗ್, ಅದಕ್ಕೆ ಬರವಣಿಗೆ ತುಂಬಾ ಸ್ಟ್ರಾಂಗ್ ಆಗಿದೆ ಇದ್ರಲ್ಲಿ. ಅದಕ್ಕೆ ನಮ್ಮ ಡೈಲಾಗ್ ರೈಟರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪ್ರತಿಯೊಂದು ಸೀಕ್ವೆನ್ಸ್ಗೂ ಒಂದೊಂದು ವಾರ ಮುಂಚೆ ಕುತ್ಕೊಂಡು ಕರೆಕ್ಟ್ ಆಗಿ ಡೈಲಾಗ್ಸ್ ಬರ್ದು, ನನಗೆ ಒಂದು ಸ್ಪಾಟ್ ಬಂದ್ರೆ ನನಗೆ ಒಂದು 5-6 ಪೇಜ್ ಡೈಲಾಗ್ ಕೊಡ್ತಾರೆ. ಕೆಲವು ಸಲ ಏನು 15 ಪೇಜ್ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗೆ. ಸೊ ನಾನು ಅದನ್ನ ನೋಡಿ ಶಾಕ್ ಆಗಿ, ಓಕೆ ಹಿಂಗ ಇದು ಈ ತರ ಡೆಲಿವರ್ ಮಾಡ್ಬೇಕಾ, ಈ ಸ್ಪೀಡಲ್ಲಿ ಇರ್ಬೇಕಾ ಮಾತಾಡ್ಬೇಕಾರೆ ಆಬ್ವಿಯಸ್ಲಿ ಅದು ನಿಮ್ಮನ್ನ ನೋಡಿ ನಾನು ಪ್ಯಾಷನೇಟ್ ಆಗಿ ಒಂದು ಪತ್ರಕರ್ತನಾಗಿ ಇಷ್ಟು ಚೆನ್ನಾಗಿ ಒಂದು ಡೈಲಾಗ್ ಡೆಲಿವರಿ ಮಾಡಬಹುದು ಅನ್ನೋ ಈ ಸಿನಿಮಾಯಿಂದ ನನಗೆ ಅದಕ್ಕೆ ತುಂಬಾ ಅಭ್ಯಾಸ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮೇನ್ ಅದೇ ಸಿನಿಮಾ ಬಗ್ಗೆ ಬಂದಾಗ ಇಟ್ ಇಸ್ ಬೇಸ್ಡ್ ಆನ್ ಅ ಸ್ಕ್ಯಾಮ್. ಆಮೇಲೆ ತುಂಬಾ ಎಲ್ಲ ಎಲಿಮೆಂಟ್ಸ್ ಇರುವಂತ ಒಂದು ಸಿನಿಮಾ, ಒಂದು ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಥ್ಯಾಂಕ್ಸ್ ಟು ಗರಿಮಾ ಮ್ಯಾಮ್ ಫಾರ್ ಒಂದು ನಂಬಿಕೆ. ಏನೇ ಆದ್ರೂ ಒಂದು ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್ ನಂಬ್ತಾರೆ, ಡೈರೆಕ್ಟರ್ ನಮ್ಗೆ ಎಂಟೈರ್ ಸಿಸ್ಟಮ್ ನಡೆಯುತ್ತೆ. ನಾನಾಗಿರ್ಲಿ ತುಂಬಾ ಹಲವಾರು ಆರ್ಟಿಸ್ಟ್ ನಲ್ಲಿ ಅದು ಇಲ್ಲಿ ತುಂಬಾ ಚೆನ್ನಾಗಿ ಆ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ನಾವು ಅನ್ಕೊಂಡಿದ್ದು ವಿಜುವಲ್ಸ್ ಗಿಂತ ಹೆಚ್ಚಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್. ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಒಬ್ಬನೇ ಅಲ್ಲ ಸಿನಿಮಾ, ಹೀರೋ ಒಬ್ಬನೇ ಅಲ್ಲ ಸಿನಿಮಾ, ಒಂದು ಎಂಟೈರ್ ತಂಡ ಸೇರ್ಬೇಕು. ಆ ತಂಡಕ್ಕೆ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಗ್ಬೇಕು. ಅವಾಗಲೇ ಕಲಾ ಮಾಧ್ಯಮ ನನ್ನೊಬ್ಬನಿಗೆಲ್ಲ ಎಲ್ರಿಗೂ ಆಶೀರ್ವಾದ ಒಟ್ಟಿಗೆ ಮಾಡ್ತಾರೆ. ಸೊ ನಿಮ್ಗಳ ಆಶೀರ್ವಾದ ಆಗಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ವಿಶಸ್ಗೆ ಥ್ಯಾಂಕ್ ಯು. ಅಂಡ್ ಆಬ್ವಿಯಸ್ಲಿ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ಬೇಕು. ಲೇಟೆಸ್ಟ್ ಆಗಿ ಬಂದಿದ್ದೀರಾ, ಥ್ಯಾಂಕ್ ಯು. ಏನು ಇಲ್ಲ ಅದು ಹಂಗೆ, ಅವರು ರೆಡಿ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕಲ್ಲ ನಿಮ್ಗೆ, ಟೈಮ್ ತಗೋತಾರೆ. ಬಟ್ ಇಲ್ಲ, ವಂಡರ್ಫುಲ್ ವರ್ಕಿಂಗ್ ವಿತ್ ಹರ್, ವೆರಿ ಕಂಫರ್ಟಬಲ್. ತುಂಬಾ ಚೆನ್ನಾಗಿ ವಿ ಇಂಪ್ರೂವೈಸ್ ಸೀನ್ಸ್ ಅಂಡ್ ಡೈಲಾಗ್ಸ್. ಸೊ ಶಿ ಇಸ್ ಆಲ್ಸೋ ವಂಡರ್ಫುಲ್. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಜೊತೆ ಡ್ಯಾನ್ಸ್ ಕಾಂಬಿನೇಷನ್ ಎಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ವಿ ಡ್ಯಾನ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ವಂಡರ್ಫುಲ್ ಕೋ-ಸ್ಟಾರ್. ಅಂಡ್ ನೆಕ್ಸ್ಟ್ ಆಬ್ವಿಯಸ್ಲಿ ನಮ್ಮ ವಿಶ್ವಾಸ್ ಅವರು ಸೈಲೆಂಟ್ ಆಗಿ ಇರ್ತಾರೆ, ಬಟ್ ಕಾಸ್ಟ್ ಕೆಲಸ ಸಖತ್ತಾಗಿ ಮಾಡ್ತಾರೆ. ಎಲ್ರಿಗೂ ಟೈಮ್ ಪೇಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅಂಡ್ ವೆರಿ ಗ್ಲಾಡ್ ಟು ಹ್ಯಾವ್ ಯು ಆಸ್ ಅ ಮೇನ್ ಪ್ರೊಡ್ಯೂಸರ್ ಸರ್. ಅಂಡ್ ಧರ್ಮಣ್ಣ ಅವ್ರ ಬಗ್ಗೆ ಅವ್ರು ಹೇಳೋದು, ಏನೋ ಮಾಡ್ತಿರ್ತೀನಿ ನನಗೆ ಸಿನಿಮಾ ಅಲ್ಲಿ, ಯೂಟ್ಯೂಬ್, ಫೇಸ್ಬುಕ್, ಬ್ಲಾಗಿಂಗು ಎಲ್ಲ, ಬಟ್ ನೀವು ಸಂತೋಷ ಸಖತ್ತಾಗಿ ಜನರೇಟ್ ಮಾಡ್ತಾರೆ ಅವರು ಈ ಸಿನಿಮಾ. ನನ್ನ ಜೊತೆ ತುಂಬಾ ಖುಷಿ ಆಗುತ್ತೆ ಅವ್ರ ಕಾಂಬಿನೇಷನ್ಗೆ. ಆಬ್ವಿಯಸ್ಲಿ ಏನಾದ್ರು ನಿಮ್ ಪಾತ್ರ ಅವರು ಚೆನ್ನಾಗಿ ನಿರ್ವಹಿಸ್ಬೇಕಲ್ಲ. ಸೊ ಅದಕ್ಕೆ ಏನೇನು ಜಾಸ್ತಿ ಎಚ್ತೀವಿ, ಇನ್ನೂ ಏನು ಸಿಗುತ್ತೆ, ಇನ್ನೊಂದು ಬರುತ್ತೆ ಅಂತ ಅವ್ರ ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಧರ್ಮಣ್ಣ. ತುಂಬಾ ನಮ್ಮಿಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾಲಿ. ಅಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ನಮ್ಮ ಸ್ಟಾರ್ ಎಲಿಮೆಂಟ್ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ನಮ್ಮ ತಂಡಕ್ಕೆ ಬಂದಾಗ ಒಂಥರ ವೈಬೇ ಚೇಂಜ್ ಆಯ್ತು, ಒಂದು ವೈಬ್ರೇಷನ್ ತರ ಅದು. ಆಬ್ವಿಯಸ್ಲಿ ನಾವು ಪ್ರೇಮ್ ಸರ್ ತುಂಬಾ ಹಲವಾರು ಸಿನಿಮಾಗಳಲ್ಲಿ ನೋಡಿದೀವಿ. ತುಂಬಾ ಒಂದು ಏನೋ ಲವ್ಲಿ ಕ್ಯಾರೆಕ್ಟರ್, ತುಂಬಾ ಜನ ಇಷ್ಟಪಡ್ತಾರೆ ನಾ ಹೀರೋ ನೋಡಕ್ಕೆ. ಬಟ್ ಇದ್ರೊಳಗೆ ಒಂದು ಬೇರೆ ಶೇಡ್ ಕೊಟ್ಟಿದೀವಿ ಅವ್ರಿಗೆ. ಸೊ ಅದು ಮೋಸ್ಟ್ಲಿ ಹೈಲೈಟ್ ಅನ್ಸುತ್ತೆ ನಮ್ಮ ಸಿನಿಮಾಗೆ. ಆಮೇಲೆ ನಮ್ಮಿಬ್ಬರದ್ದು ಟಗ್ ಆಫ್ ವಾರ್ ಏನಿದೆ, ನನ್ಗೂ ಅವ್ರಿಗಿರೋ ಜುಗಲ್ಬಂದಿ ಏನಿದೆ, ಡೈಲಾಗ್ ವಾರ್ ಏನಿದೆ, ಅದು ತುಂಬಾ ಚೆನ್ನಾಗಿದೆ. ಸೊ ಇನ್ನು ಹಲವಾರು ತೋರ್ಸೋದು ನಿಮ್ಗೆ ಫುಟೇಜಸ್ ಅಲ್ಲಿ, ನೆಕ್ಸ್ಟ್ ಟ್ರೈಲರ್ ಕಟ್ಟಲ್ಲಿ ಐ ಥಿಂಕ್ ಅದೆಲ್ಲ ಬರುತ್ತೆ ನಮ್ದು ಅವ್ರದ್ದು. ಓಕೆ, ನೆಕ್ಸ್ಟ್ ಐ ಥಿಂಕ್ ಶುಭಂ. ಥ್ಯಾಂಕ್ ಯು ಶುಭಂ. ಅವರು ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ಅಂಡ್ ಅವರ ಅಭಿ ಮಗ, ಸೊ ಹಿ ಈಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಫೈಟ್ ವಿತ್ ಮೀ. ಒಂದು ಒಳ್ಳೆ ಫೈಟ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ, ಮಾರ್ಷಲ್ ಆರ್ಟ್ಸ್ ಎಲ್ಲ. ಸೊ ಇದು ಓವರ್ ಆಲ್ ಜಿಸ್ಟ್. ಅಂಡ್ ಮಾಂತೆ ಸರ್ ಲಾಸ್ಟ್ ಏನದು ಕಿಂಗ್ ಮೇಕರ್ ಅಂತಾರಲ್ಲ ಒಂದು ಸಿನಿಮಾಗೆ, ಸೊ ಆ ತರ ಏನೇ ಪಾತ್ರಗಳಿದ್ರು ಅವ್ರದ್ದು ಒಂದು ವಿಷನ್ ಏನಿದೆ ಸಿನಿಮಾಗೋಸ್ಕರ, ಸ್ಪಾರ್ಕ್ ಯಾವ ತರ ಬರ್ಬೇಕು, ಏನ್ ಸ್ಪಾರ್ಕ್ ಅನ್ನೋದು, ಆಮೇಲೆ ಆ ಕಂಟೆಂಟ್ ಇಲ್ಲಿ ಡೆಲಿವರ್ ಮಾಡಬೇಕು, ಜೊತೆ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅದನ್ನ ಯಾವ್ದು ಮಿಸ್ ಮಾಡಬಾರ್ದು. ಯಾಕಂದ್ರೆ ಜನ ಬಂದು 2.5 ಅವರ್ ಸಿನಿಮಾ ನೋಡ್ತಾರೆ ಅಂದ್ರೆ
ಅವ್ರಿಗೆ ಫನ್ನು ಇರಬೇಕು, ಥ್ರಿಲ್ಲು ಎಲಿಮೆಂಟ್ಸ್ ಇರಬೇಕು, ಡೈಲಾಗ್ಸ್ ಕ್ಯಾಚ್ ಆಗಬೇಕು, ಕಥೆನೂ ಓಕೆ ಆಗ್ಬೇಕು. ಸೊ ಇದಿಷ್ಟು ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು 60-70% ಮುಗಿಸಿದೀವಿ. ಇನ್ ಬ್ಯಾಲೆನ್ಸ್ ಒಂದು 40% ಇದೆ. ಐ ಥಿಂಕ್ ವಿಲ್ ಬಿ ಡನ್ ಇನ್ ಅನದರ್ 1 ಮಂತ್. ಎಲ್ಲ ಫಾಸ್ಟ್ ಆಗಿ ಮುಗಿಸಿ ನಿಮ್ಮಿಂದ ಆದಷ್ಟು ಬೇಗ ಬರ್ತೀವಿ. ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬರ್ತಿದ್ದಾರೆ. ಎಲ್ಲ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಂಪೋಸ್. ಸಚಿನ್ ಬಸೂರ್ ಅವ್ರ ಸಾಂಗ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಸ್ವಾಮಿ ನಮ್ಮ ಕ್ಯಾಮ್ರಾಮ್ಯಾನ್. ಸೊ ಇವತ್ತು ಅವ್ರು ಬರೋಕ್ಕಾಗಲಿಲ್ಲ. ಸೊ ದಿಸ್ ಇಸ್ ಮೈ ಟೀಮ್. ನಿಮ್ಮೆಲ್ಲ ಬರ್ಡೇ ವಿಶಸ್ಗೆ ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳೋಣ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆಸ್ ಎ ಜರ್ನಲಿಸ್ಟ್ ಆಗಿ, ನಿಮ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಪಾತ್ರ? ಡೆಫಿನೆಟ್ಲಿ ಸರ್. ಏನಂದ್ರೆ ಅದನ್ನೇ ನಾನು ಹೇಳಿದ್ನಲ್ಲ, ಒಂದು ಏನೇ ಇದ್ರು ಅದೊಂದು ಕಣ್ಣಲ್ಲಿ ಆ ಕಿಡಿ ಇರಬೇಕು, ಪ್ಲಸ್ ಮನ್ಸಲ್ಲಿ ಧೈರ್ಯ ಇರಬೇಕು ಜರ್ನಲಿಸ್ಟ್ಗೆ. ಸೊ ಅದನ್ನ ನಾನು ಈ ಪಾತ್ರಕ್ಕೆ ಅಳವಡಿಸ್ಕೊಂಡೆ. ಪ್ರಿಪರೇಷನ್ ಅದನ್ನೇ ನಮ್ಗೆ ಮೇನ್ ಸ್ಕ್ರಿಪ್ಟ್ ನನ್ ಪ್ರಿಪರೇಷನ್. ಇವ್ರ ನಿಮ್ಗೆ ಏನೇ ಡೈಲಾಗ್ಸ್ ಅದೇನಿರುತ್ತೆ, ಸಿಚುವೇಶನ್ಸ್ ಏನಿರುತ್ತೆ, ಯಾವ ಹಗರಣದ ಬಗ್ಗೆ ಮಾತಾಡ್ತಿರ್ತೀವಿ, ಸಟಲ್ ಆಗಿ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು, ಯಾವ್ದು ನಾವು ತುಂಬಾ ಹೈಲೈಟ್ ಮಾಡಬಾರ್ದು ಸಿನಿಮಾಲಿ. ಅದು ಬೇರೆ ತರ ಏನೋ ಸೆನ್ಸ್ ಆಗುತ್ತೆ ಅಥವಾ ಬೇರೆ ತರ ಏನೋ ನ್ಯೂಸ್ ಆಗ್ಬಿಡುತ್ತೆ. ನಾವು ಎಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡ್ಬೇಕು, ತುಂಬಾ ಜನ ಮಾತಾಡಕ್ ಆಗ್ತಿರೋ ವಿಷಯಗಳನ್ನ ಮಾತಾಡೋರು ನಾವು. ಸೊ ಆ ಪಾತ್ರಗಳ ಬಗ್ಗೆ ನಾವು ತುಂಬಾ ಡಿಸ್ಕಸ್ ಮಾಡಿ ಡೈಲಾಗ್ ವರ್ಷನ್ಸ್ ಎಲ್ಲ ಆಗಿರ್ಲಿ, ಪ್ಲಸ್ ಅದ್ರ ಜೊತೆ ಕಮರ್ಷಿಯಲ್ ಆಸ್ಪೆಕ್ಟ್ ಏನ್ ಬೇಕು, ಫೈಟ್ ಅದ್ರ ಟ್ರೈನಿಂಗು, ಆಮೇಲೆ ಡ್ಯಾನ್ಸ್ ಆಬ್ವಿಯಸ್ ಅದೆಲ್ಲ ರೆಗ್ಯುಲರ್ ಇದ್ದೇ ಇರುತ್ತೆ. ಬಟ್ ಆಸ್ ಅ ಪರ್ಫಾರ್ಮರ್ ನನ್ಗೆ ಈ ಸಿನಿಮಾ ಅಲ್ಲಿ ಏನಂದ್ರೆ ನನಗೆ ಡೈಲಾಗ್ ಇಸ್ ಮೈ ಪ್ಲಸ್ ಪಾಯಿಂಟ್. ಸೊ ನಾವೇನೇ ಡೈಲಾಗ್ ಬರ್ದಿದ್ರು ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಅದ್ ಮಾತ್ರ ನಾನು ಹೈಲೈಟ್ ಪೋರ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಬ್ವಿಯಸ್ಲಿ ಮಿಕ್ಕಿದೆಲ್ಲ ಅವ್ರ ಕತೆ ಮೇಲೆ ಬ್ಯಾಲೆನ್ಸ್. ಪ್ರೇಮ್ ಅವ್ರನ್ನ ಫೇಸ್ ಟು ಫೇಸ್ ಮಾಡ್ಬೇಕಾದ್ರೆ ಹೇಗಿತ್ತು ನೋಡಿ, ಹಿಂಗೆ ಇತ್ತು. ಇಲ್ಲ ಅದು ಫೈರ್ ಅಲ್ವಾ, ಯಾಕಂದ್ರೆ ಮೈ ಕ್ಯಾರೆಕ್ಟರ್ ಆಲ್ಸೋ ಅವ್ರನ್ನ ಎದುರಾಕೊಳ್ಳೋ ಕ್ಯಾರೆಕ್ಟರ್. ನಾನು ಅದೇ ಲೆವೆಲ್ಗೆ ಇರಬೇಕು, ಅವ್ರು ನಮ್ಗಿಂತ ಇನ್ನೂ ಜಾಸ್ತಿ ಇರುತ್ತೆ ಫುಲ್ ಪವರ್ ಅವ್ರಿಗೆ. ಸೊ ಸೀನಿಯಾರಿಟಿ ಮುಂದೆ ಇಲ್ಲ ಡೆಫಿನೆಟ್ಲಿ ಅದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವರಿಂದ ತುಂಬಾ ಕಲಿಯೋದಿರುತ್ತೆ ನಾವು. ಆಬ್ವಿಯಸ್ಲಿ ಸೋ ಎಕ್ಸ್ಪೀರಿಯನ್ಸ್, ಅವರು ಗೈಡ್ ಮಾಡ್ತಾ ಇರ್ತಾರೆ, ಈ ತರ ಮಾಡಿದ್ರೆ ಹಿಂಗೆ ಅಂತ. ಆಬ್ವಿಯಸ್ಲಿ ಐ ಬಿ ಟೇಕಿಂಗ್ ಹಿಸ್ ಫೀಡ್ಬ್ಯಾಕ್. ಯಾಕಂದ್ರೆ ಇಬ್ರು ಶೇರ್ ಮಾಡಿದ್ರೆ ಆ ಒಂದು ಪಾತ್ರಕ್ಕೆ ನಾವು ಏನದು ಪ್ರಾಮಿಸಿಂಗ್ ಆಗಿರಕ್ಕಾಗುತ್ತೆ. ನಿಮ್ಮ ಸಿನಿಗ್ರಾಫ್ಗೆ ಈ ಸ್ಪಾರ್ಕ್ ಎಷ್ಟು ಇಂಪಾರ್ಟೆನ್ಸ್? ಡೆಫಿನೆಟ್ಲಿ ಸರ್, ಅದನ್ನೇ ಎಲ್ಲರೂ ತುಂಬಾ ಜನ ಕೇಳೋದು ಅದನ್ನೇ, ಬರೀ ಪೋಸ್ಟರ್ ಬಿಡ್ತೀರಾ, ಟೀಸರ್ ಬಿಡ್ತೀರಾ, ಸಿನಿಮಾ ಬಿಡ್ತೀರಾ ಅಂತ ನನಗೆ. ಸೊ ಮೇ ಬಿ ಈ ಸ್ಪಾರ್ಕ್ ಇಂದ ಅದೆಲ್ಲ ಚೇಂಜ್ ಆಗುತ್ತೆ ನಮ್ಮ ಲೈಫಲ್ಲಿ. ಕಂಟಿನ್ಯೂಸ್ ಆಗಿ ಎಲ್ಲ ಲೈನಪ್ ಅಲ್ಲಿ ಇದೆ ಸರ್ ಅಷ್ಟೇ. ಜರ್ನಲಿಸಮ್ ಸಬ್ಜೆಕ್ಟ್ ಅಲ್ಲಿ ಚಿಕ್ಕಪ್ಪ ನ್ಯೂಸ್ ಅಂತ ಮಾಡಿದ್ರು, ಈಗ ಸ್ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಂದ ಏನಾದ್ರು ಇನ್ಪುಟ್ ಸಿಕ್ಕಿತ್ತ, ಭೇಟಿ ಮಾಡಿ ಹೇಳಿದ್ರೆ? ಇಲ್ಲ, ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಇಲ್ಲ. ಅದು ನನ್ಗೇನು ಇನ್ಸ್ಪಿರೇಷನ್ ಆಗಿ ತಗೊಂಡಂತ ಏನ್ ಮಾಡ್ತಿಲ್ಲ, ಅದೇ ಬೇರೆ, ಇದು ನಮ್ದೇ ಬೇರೆ, ನಾವು ಬೇರೆ ಪ್ಯಾಟರ್ನ್ ಅಲ್ಲೇ ಹೋಗ್ತಾ ಇದೀವಿ. ಎಲ್ಲ ಇರುತ್ತೆ ಸರ್, ಎಲ್ಲ ಯಾವ ತರ ಬೇಕು ನಿಮ್ಗೆ ಎಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರು ಅವರು. ಎ ಟು ಝೆಡ್ ಡೈಲಾಗ್ ಇಂದ ಹಿಡಿದು ಆಕ್ಷನ್ ಇಂದ ಹಿಡಿದು. ಈ ಸದ್ಯ ಹೀರೋಯಿನ್ ಎಲ್ಲ ಹೇಳ್ಬಿಡೋರು. ಅಲ್ಲ ಹುಡುಗಿ ಹುಡುಗಿಯವ್ರ ಅಣ್ಣ ಬೇರೆ ಫೈಟ್ ಮಾಡ್ಲೇಬೇಕಲ್ಲ, ಹುಡುಗಿಗೋಸ್ಕರ ಫೈಟ್ ಮಾಡ್ಬೇಕು. ಅವ್ರು ಸುಮ್ಮನೆ ಮೇಲ್ಗಡೆ ತೇಲ್ಸೋದು ಅಷ್ಟೇ. ಓಕೆ